ನಮಸ್ತೆ ವೀಕ್ಷಕರೇ, ಕ್ಲಾಸ್ 1 ನ್ಯೂಸ್ ಟಿವಿಗೆ ಸ್ವಾಗತ. ಈ ದಿನದ ಪ್ರಮುಖ ಸುದ್ದಿಗಳು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ದೇವನಹಳ್ಳಿ ಪಟ್ಟಣದ ಜೂನಿಯರ್ ಕಾಲೇಜು ಆಟದ ಮೈದಾನದಲ್ಲಿ ದಿನಾಂಕ 24/8/2025ರಲ್ಲಿ ನಡೆಯಲಿರುವ ಜನರೊಂದಿಗೆ ಜನತಾದಳ ಡಿಜಿಟಲ್ ಸದಸ್ಯತ್ವ ನೋಂದಣಿ ಹಾಗೂ ಕಾರ್ಯಕರ್ತರ ಸಮಾವೇಶ ಹಾಗೂ ಕಾರ್ಯಕ್ರಮವು ಜೆಡಿಎಸ್ ಪಕ್ಷದ ರಾಜ್ಯ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ನಡೆಯಲಿದ್ದು, ಕಾರ್ಯಕ್ರಮದ ಪೂರ್ವ ಸಿದ್ಧತೆಗಾಗಿ ಚನ್ನರಾಯಪಟ್ಟಣ ಹೋಬಳಿಯ ಐಬಸಾಪುರ ಗ್ರಾಮದಲ್ಲಿ ಹಾಗೂ ಚನ್ನರಾಯಪಟ್ಟಣ, ನಲ್ಲೂರು, ಸೋಮತನಹಳ್ಳಿ ಮತ್ತು ಬೂದಿಗೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅಂದ್ರಹಳ್ಳಿ, ಬೆಟ್ಟಕೋಟೆ, ಚನ್ನಹಳ್ಳಿ, ಎಲಿಯೂರು ಹಾಗೂ ಇತರೆ ಗ್ರಾಮಗಳಲ್ಲಿ ಮುಖಂಡ ಕಾರ್ಯಕರ್ತರೊಂದಿಗೆ ಪೂರ್ವಭಾವಿ ಸಭೆ ನಡೆಯಿತು. ಈ ಕಾರ್ಯಕ್ರಮದಲ್ಲಿ ಜೆಡಿಎಸ್ ಪಕ್ಷದ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಹಾಗೂ ದಾನಿಗಳು, ಸಮಾಜದ ಸೇವಕರು ಮತ್ತು ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ನಿಕಟಪೂರ್ವ ಶಾಸಕರಾದ ನಿಸರ್ಗ ನಾರಾಯಣಸ್ವಾಮಿ, ಜಿಲ್ಲಾಧ್ಯಕ್ಷರಾದ ಮುನೇಗೌಡ, ತಾಲೂಕು ಅಧ್ಯಕ್ಷ ಕಾರಹಳ್ಳಿ ಮುನೇಗೌಡ, ಪ್ರಧಾನ ಕಾರ್ಯದರ್ಶಿ ಗುಟ್ಟಹಳ್ಳಿ ರವಿ, ಯುವ ಘಟಕದ ಅಧ್ಯಕ್ಷ ಟಿ ಹೊಸಹಳ್ಳಿ ರವಿ, ಚನ್ನರಾಯಪಟ್ಟಣ ಹೋಬಳಿ ಅಧ್ಯಕ್ಷ ಮುನಿರಾಜ್, ಮುಖಂಡರುಗಳಾದ ಐಬಸಾಪುರ ಗ್ರಾಮದ ಮುನೇಗೌಡ, ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಆನಂದ್, ರಾಮೇಗೌಡ ಮತ್ತು ಮಂಜುನಾಥ್, ಮಹಿಳಾ ಘಟಕದ ಅಧ್ಯಕ್ಷೆ ಮೀನಾಕ್ಷಿ, ಮುನಿಕೃಷ್ಣಪ್ಪ, ಎಂಎಂ ಶ್ರೀನಿವಾಸ್, ಜೊನ್ನಹಳ್ಳಿ ಮುನಿರಾಜ್, ಸಂಪಂಗಪ್ಪ, ಗಂಗವಾರ ಚೌಡಪ್ಪನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಶಿವರಾಜ್, ಬೂದಿಗೆರೆ ಗ್ರಾಮದ ಅಧ್ಯಕ್ಷ ಮುನಿರಾಜ್, ಅಂದರಹಳ್ಳಿ ಜಯರಾಮೇಗೌಡ, ಜೆಡಿಎಸ್ ಪಕ್ಷದ ರಾಜ್ಯ ಕಾರ್ಯಕಾರಿಣಿ ಸಮಿತಿ ಸದಸ್ಯ ಶ್ರೀನಾಥ್ ಗೌಡ, ರಾಮಾಂಜನೇಯ ದಾಸ್, ಎಲಿಯೂರು ಹನುಮಪ್ಪ, ಬೂದಿಗೆರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶ್ರೀಮತಿ ವರಲಕ್ಷ್ಮಿ, ಇನ್ನು ಹಲವಾರು ಜೆಡಿಎಸ್ ಪಕ್ಷದ ಅಭಿಮಾನಿಗಳು, ಮುಖಂಡ ಕಾರ್ಯಕರ್ತರುಗಳು ಉಪಸ್ಥಿತರಿದ್ದರು. ವರದಿ ರಾಜುಗೌಡ. ಚನ್ನರಾಯಪಟ್ಟಣ ಹೋಬಳಿಯ ಎಲ್ಲ ನನ್ನ ಮತದಾರ ಬಂಧುಗಳಿಗೆ ನಾನು ಮತ್ತೊಮ್ಮೆ ಅವರ ಆಶೀರ್ವಾದದಿಂದ ನಾನು ಚುನಾವಣೆ ಶಾಸನ ಆಯ್ಕೆ ಆದೆ. ಅದೇ ರೀತಿ ಭಾಗದಲ್ಲಿ ಅಭಿವೃದ್ಧಿ ಕೆಲಸಗಳು ಏನ್ ಮಾಡಿದೀವಿ ಅನ್ನೋದು ನಿಮ್ ಕಣ್ಣು ಮುಂದೆನೇ ಇದೆ, ನಾನೇನು ಹೇಳೋದು ಬೇಕಾಗಿಲ್ಲ. ಈಗ ಅದಾದ್ಮೇಲೆ ಸೋತ ನಂತರ ಯಾವುದೇ ಪಕ್ಷ, ಕಾಂಗ್ರೆಸ್ ಇರ್ಬೋದು, ಬಿಜೆಪಿ ಇರ್ಬೋದು ಅಥವಾ ಜನತಾ ದಳ ಇರ್ಬೋದು, ಸ್ವಲ್ಪ ಪಕ್ಷದಲ್ಲಿ ಕಂಪನ ಆಗೋದು ಅದು ಇತಿಹಾಸದಲ್ಲಿ ಇರ್ತಕ್ಕಂಥದ್ದು. ಕಾರಣ ಅಂದ್ರೆ ಗೆದ್ದ ಪಕ್ಷ ಸವಾರಿ ಮಾಡ್ತದೆ, ಸೋತ ಪಕ್ಷ ಸ್ವಲ್ಪ ಸಣ್ಣ ಪುಟ್ಟ ವ್ಯತ್ಯಾಸಗಳಿಂದ ಮನಸ್ತಾಪ ಉಂಟಾಗಿರ್ತದೆ. ಅದನ್ನ ಸರಿ ಮಾಡುವಂತ ಕೆಲಸ ಪಕ್ಷದ ಹೈಕಮಾಂಡ್ ಮಾಡ್ತಾರೆ. ಅವತ್ತು ನಮ್ಗೆ ಸೋತಿರೋ ದುಃಖದಲ್ಲಿ ಯಾರೋ ಏನೋ ಒಂದು ದುಡುಕಿ ಒಂದು ಮಾತು ಅಂದಿರ್ಬೋದು, ಅದನ್ನ ಮನಸ್ಸಲ್ಲಿ ಇಟ್ಕೊಳ್ಳುವಂತ ಜವಾಬ್ದಾರಿ ತಮ್ಮೆಲ್ಲರ ಮೇಲೂ ಇರ್ತದೆ. ಅದನ್ನ ಯಾವುದೇ ಕಾರಣಕ್ಕೂ ದೊಡ್ಡದು ಮಾಡಕ್ ಹೋಗಬೇಡಿ. ಮುಂದೆ ಪುನರಾವರ್ತನೆ, ಯಾಕೆಂದ್ರೆ ನಾವು ಚುನಾವಣೆ ಒಂದು ದಿವಸ ಯಾಮಾರ ಇರೋದು 5 ವರ್ಷ ಪಶ್ಚಾತ್ತಾಪ ಪಡ್ತಾ ಇರೋದು. ಯಾಕಂದ್ರೆ ಮತ್ತೆ ದಿನ ಬಿಟ್ಟು ದಿನ ಚುನಾವಣೆ ಬರೋದಿಲ್ಲ. ಆ ಚುನಾವಣೆ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಕೆಲಸ ಮಾಡಿ ಯಶಸ್ವಿ ಮಾಡೋದಕ್ಕೆ ಎಲ್ಲಾ ರೀತಿಯ ಅವಕಾಶಗಳು ಇದೆ ನಮ್ಮ ಮುಂದೆ. ಈಗಾಗಲೇ ಈಗ ಪುರಸಭೆ ಚುನಾವಣೆಗಳು ಬರ್ತದೆ, ಗ್ರಾಮ ಪಂಚಾಯತಿ ಚುನಾವಣೆಗಳು ಬರ್ತದೆ, ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತಿ ಚುನಾವಣೆ ಮಾಡಲೇಬೇಕು ಕಡ್ಡಾಯವಾಗಿ. ಇನ್ನೊಂದು ಡೇಟ್ ತಗೊಳಕ್ ಆಗೋದೇ ಇಲ್ಲ ಸರ್ಕಾರಕ್ಕೆ.